ಮತದಾನ ಆಗಿದೆ, ಯಾವ ರೀತಿ ರೆಸ್ಪಾನ್ಸ್ ಮತದಾರರಲ್ಲಿ ಈ ಬಾಕ್ಸ್? ನಿನ್ನೆ ಶಿಗ್ಗಾಂವ್ ಸವಣೂರು ಕ್ಷೇತ್ರದಲ್ಲಿ 80.48% ಮತದಾನ ಆಗಿದೆ. ಲಾಸ್ಟ್ 2023 ಚುನಾವಣೆ ಸಂದರ್ಭದಲ್ಲಿ ತಂದೆಯರಿಗೂ ಸಹ ಅಷ್ಟೇ ಮತಯಾಚನೆ ಆಗಿತ್ತು. ಭಾಳ ಪಾಸಿಟಿವ್ ಇದೆ, ನನಗೆ ಆತ್ಮವಿಶ್ವಾಸ ಇದೆ, ಜನರ ಬೆಂಬಲ ನನ್ನ ಪರವಾಗಿ ಇರುತ್ತೆ ಅಂತ ನನಗೆ ಆತ್ಮವಿಶ್ವಾಸ ಇದೆ. ನಿನ್ನೆನೇ ರಾಜ್ಯ ಸರ್ಕಾರದವರು ಈ ಗೃಹಲಕ್ಷ್ಮಿ ಹಣನ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಮಾತ್ರ ಹಾಕಿದ್ದಾರೆ. ಅದೇ ಅವರು ಯಾವಾಗಲೂ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾರೆ ತಮಗೂ ಗೊತ್ತಿದೆ, ಮಾಧ್ಯಮ ಮಿತ್ರರಿಗೆ. ಯಾವಾಗ ಎಲೆಕ್ಷನ್ ಬರುತ್ತೆ ಅವಾಗ ಹಣ ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಟೈಮ್ MP ಎಲೆಕ್ಷನ್ ಬಂತು, MP ಎಲೆಕ್ಷನ್ಗಿಂತ ಮುಂಚೆ. ಇವತ್ತು ಈ ಎಲೆಕ್ಷನ್ ಉಪಚುನಾವಣೆ ಬಂದಿದೆ. ನೆಕ್ಸ್ಟು ಯಾವ್ದಾದ್ರು ಜಿಲ್ಲಾ ಪಂಚಾಯತಿ ಯಾವ್ದಾದ್ರು ಎಲೆಕ್ಷನ್ ಬಂದರೂ ಸಹ ಅವ್ರು ಅದೇ ಮಾಡೋದು. ನಾನು ಅದಕ್ಕೆ ನನ್ನ ಚುನಾವಣೆ ಸಂದರ್ಭದಲ್ಲಿ ಹೇಳಿದೆ, ಪರ್ಮನೆಂಟ್ ಗ್ಯಾರಂಟಿ. ನೀರು ಕೊಟ್ಟರು ತಂದೆಯವರು, ಅದು ಪರ್ಮನೆಂಟ್ ಗ್ಯಾರಂಟಿ, ಯಾರ ಕೈಯಲ್ಲೂ ಕಸ್ಕೊಂಡು ಕಿತ್ಕೊಂಡು ಹೋಗೋಕ್ಕಾಗಲ್ಲ. ರೋಡನ್ನು ಮಾಡಿಕೊಟ್ರು, CC ರಸ್ತೆಗಳಾಗಿದೆ, ಊರಿನ ಹೆದ್ದಾರಿಗಳು, ರೈತರಿಗೆ ಹೊಲಕ್ಕೆ ಹೋಗುವಂಥ ದಾರಿಗಳು, ಇದು ಪರ್ಮನೆಂಟ್ ಗ್ಯಾರಂಟಿ, ಶಾಶ್ವತ ಗ್ಯಾರಂಟಿ. ಮತ್ತು ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದಿದ್ದಾವೆ, ಅಲ್ಲಿಂದ ಕೆಲಸಗಳು ಸೃಷ್ಟಿಯಾಗಿದ್ದಾವೆ, ಇದು ಪರ್ಮನೆಂಟ್ ಗ್ಯಾರಂಟಿ. ಇದನ್ನೆಲ್ಲ ನೋಡಿ ವಿಚಾರ ಮಾಡಿ ಮತದಾರರು ನಿನ್ನೆ ಮತಯಾಚನೆ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರಿ, ನೀವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಕಾಂಗ್ರೆಸ್ನವರು ಯಾವುದೇ ಅಭಿವೃದ್ಧಿ ಆಗಿಲ್ಲ, ಅದನ್ನೆಲ್ಲ ಉತ್ತರ ಕೊಟ್ಟಿದ್ದೀವಲ್ಲಪ್ಪ, ಚುನಾವಣೆನೇ ಮುಗಿದಿದೆ, ಎಲ್ಲ ಉತ್ತರ ಕೊಟ್ಟಿದ್ದೀವಿ. ನಾನು ಹೇಳಿದ್ನಲ್ಲ, ನಾನು ಲಿಸ್ಟ್ ಹೇಳ್ತೀನಿ ಅಂದರೆ CC ರೋಡ್ ಆಗಿದೆ, ಓಣಿಯಲ್ಲಿ CC ರೋಡ್ ಆಗಿದೆ, ಊರಿನ ಹೆದ್ದಾರಿಗಳಾಗಿದೆ, 100ಕ್ಕಿಂತ ಹೆಚ್ಚು ಕೆರೆಗಳು ತುಂಬಿದ್ದಾವೆ, ITI ಕಾಲೇಜ್ ಬಂದಿದೆ, ಶಿಗ್ಗಾಂವ್ನಲ್ಲಿ 250 ಬೆಡ್ಡಿನ ಆಸ್ಪತ್ರೆ, ಜಾನಪದ ವಿಶ್ವವಿದ್ಯಾನಿಲಯ, ಕನಕದಾಸರ ಕೋಟೆ, ಶಿಶುನಾಳ ಶರೀಫರ ಶಿಶುನಾಳ ಅಭಿವೃದ್ಧಿ, ಬಾಡದ ಅಭಿವೃದ್ಧಿ. ಹಿಂಗೆ ಲಿಸ್ಟ್ ಹೇಳ್ಕೊತ ಹೋದರೆ ನೀವು ಮೋಸ್ಟ್ಲಿ 1 ದಿನ ಅಲ್ಲ 2 ದಿನ ಚರ್ಚೆ ಮಾಡಬೇಕಾಗತ್ತೆ. ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ತಂದೆ. ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಾರೆ, ಪಟಾನೂರು ರೌಡಿ ಶೀಟ್, ಇದಕ್ಕೆ ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ ಇಲ್ಲ ಮಗನ ಗೆಲುವಿನ ಸಂಬಂಧ ಈ ರೀತಿಯಾಗಿ. ನೋಡಿ, ಅದು ನಾವಂತೂ ಎಲ್ಲೂ ಹೇಳಿಲ್ಲ. SP ಅವರೇ ಅದನ್ನು ತಮ್ಮ ಮಾಧ್ಯಮ ಮಿತ್ರರು ತಾವು ಕೇಳಿದಾಗೆ ಹೇಳುವಂಥ ಸಂದರ್ಭ ಅದು. ಕೊನೆಯದಾಗಿ ನಾನೆಲ್ಲ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಜನತೆಗೆ ಒಂದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ಮತಯಾಚನೆ ಮಾಡಿದ್ದಕ್ಕೆ, ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ, ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ನನ್ನ ಪರವಾಗಿ ಕೆಲಸವನ್ನು ಮಾಡಿದ್ದಕ್ಕೆ ನಾನು ಎಂದೆಂದಿಗೂ ನಮ್ಮ ಕಾರ್ಯಕರ್ತರಿಗೆ ಶಿಗ್ಗಾಂವ್ ಸವಣೂರು ಜನತೆಗೆ ಚಿರಋಣಿ. ಸರ್, ಎಷ್ಟು ಲೀಡ್ಲಿಗೆ